ಸ್ನೇಹಿತರೆ ನಮಸ್ಕಾರ. ನಾನು ರವೀಂದ್ರ ಜೋಶಿ. ರಣತಂತ್ರದ ಬಹಳ ಪ್ರಮುಖವಾದಂಥ ಒಂದು ಅಂಶವೇನಪ್ಪ ಅಂದರೆ ಎದುರಾಳಿಗೆ, ಪ್ರತಿಸ್ಪರ್ಧಿಗೆ, ವೈರಿಗೆ ಯಾವತ್ತೂ ಅಸ್ತ್ರಗಳನ್ನು ಬಿಟ್ಟು ಕೊಡಬಾರದು. ಅಸ್ತ್ರಗಳನ್ನು ಬಿಟ್ಟು ಕೊಡುವುದು ಒಂದೇ, ಚುನಾವಣೆಯಲ್ಲಿ ಅಥವಾ ಯುದ್ಧದಲ್ಲಿ ಸೋಲುವುದು ಒಂದೇ. ಅಂಥದ್ದೊಂದು ಅಸ್ತ್ರವನ್ನು ಇವತ್ತು ರಾಹುಲ್ ಗಾಂಧಿಯವರು ನರೇಂದ್ರ ಮೋದಿಯವ್ರಿಗೆ ಕೈಗೆ ಕೊಟ್ಟು ತಾವೊಬ್ಬ ರಣಛೋಡ್ ಅಂತ ಅನಿಸ್ಕೊಂಡಿದ್ದಾರೆ. ಹಿಂದಿನಲ್ಲಿ ರಣಛೋಡ್ ಅಂತ ಕರೀತಾರೆ. ರಣಛೋಡ್ ಅಂದರೆ ಯುದ್ಧ ಭೂಮಿಯಿಂದ ಓಡಿ ಹೋದಂಥ ವ್ಯಕ್ತಿ ಅಂತ. ರಣ್ ಅಂದರೆ ರಣಾಂಗಣ, ಛೋಡ್ ಅಂದರೆ ಬಿಟ್ಟು ಹೋಗೋನು ಅಂತ, ರಣಾಂಗಣವನ್ನು ಬಿಟ್ಟು ಹೋದಂಥದ್ದು ಅಂತ. ರಾಹುಲ್ ಗಾಂಧಿ ಅಳೆದು ತೂಗಿ ಆಲೋಚನೆ ಮಾಡಿ ಇಡೀ ಕುಟುಂಬದವರು ಸತತವಾಗಿ 3-4 ತಿಂಗಳಿಂದ ಆಲೋಚಿಸಿ ಕೊನೆಗೆ ಒಂದು ತೀರ್ಮಾನಕ್ಕೆ ಬರ್ತಾರೆ, ಯಾವುದೇ ಕಾರಣಕ್ಕೂ ನಾವು ಅಮೇಥಿಯಲ್ಲಿ ಚುನಾವಣೆಗೆ ನಿಲ್ಲಬಾರದು. ಯಾಕೆ ಚುನಾವಣೆಗೆ ನಿಲ್ಲಬಾರದು ಅಂದರೆ ಯಾವ ಅಮೇಥಿಯಲ್ಲಿರುವಂಥ ಪ್ರತಿಸ್ಪರ್ಧಿ ಇದ್ದಾರಲ್ಲ, ಅವರು ಯಾವ ಮಟ್ಟಿಗೆ ಸಶಕ್ತರಾಗಿದ್ದಾರೆ, ಸಮರ್ಥರಾಗಿದ್ದಾರೆ ಅಂದರೆ, ಪೈಪೋಟಿ ಕೊಡಬಲ್ಲವರಾಗಿದ್ದಾರೆ ಅಂದರೆ, ಈ ಬಾರಿ ಮತ್ತೆ 2019ರ ಫಲಿತಾಂಶ ಪುನರಾವರ್ತನೆಯಾಗುವ ದಟ್ಟವಾದಂಥ ಎಲ್ಲ ಮಾಹಿತಿಗಳು ಲಭ್ಯ ಆದವು. ಹಾಗಾದರೆ ಮೊದಲೇ ಯಾಕೆ ಹೇಳಲಿಲ್ಲ ಅಂತಂದರೆ, ಮೊದಲೇ ಹೇಳಿಬಿಟ್ರೆ ರಾಯ್ಬರೇಲಿಯಲ್ಲಿ ಬೇರೆ ಯಾರಾದರೂ ಒಬ್ಬ ಅತ್ಯಂತ ಪ್ರಭಾವಿ ನಾಯಕನನ್ನು ಅಲ್ಲಿ ಎದುರಾಳಿಯನ್ನಾಗಿ ಹಾಕಿಬಿಡಬಹುದು ಅನ್ನುವಂಥ ಕಾರಣಕ್ಕೋಸ್ಕರ ಕೊನೆಯ ಕ್ಷಣದವರೆಗೂ, ಕೊನೆಯ ದಿನ 3ನೇ ತಾರೀಕು, ಇನ್ನೇನು ಇವತ್ತು ನಾಮಪತ್ರ ಸಲ್ಲಿಸಬೇಕು, ಬೆಳಗಿನ ಹೊತ್ತಿನಲ್ಲಿ ಟಿಕೆಟನ್ನು ಅನೌನ್ಸ್ ಮಾಡಲಾಗತ್ತೆ. ಅನೌನ್ಸ್ ಮಾಡೋದೇನು, ತಾವೇ ಅನೌನ್ಸ್ ಮಾಡೋದು, ತಾವೇ ಚುನಾವಣೆಗೆ ನಿಲ್ಲೋದು. ಮಜಾ ನೋಡಿ ಹೇಗಿರುತ್ತೆ ಇವ್ರದ್ದು ಅಂತಂದರೆ, ಎರಡೂ ಕಡೆ ಕಾರ್ಯಕರ್ತರಿಗೆ ಚಳ್ಳೆ ಹಣ್ಣು ತಿನ್ನಿಸ್ತಾರೆ ಇವರು. ಈ ಕಡೆ ಅಮೇಠಿಯಲ್ಲಿಯೂ ಕಾರ್ಯಕರ್ತರಿಗೆ ಸಜ್ಜಾಗಿರಿ ಅಂತ ಹೇಳ್ತಾರೆ, ಈ ಕಡೆ ರಾಯ್ಬರೇಲಿರುವಂಥ ಕಾರ್ಯಕರ್ತರಿಗೂ ಸಜ್ಜಾಗಿರಿ ಅಂತ ಹೇಳ್ತಾರೆ. ಸ್ವತಃ ಕಾರ್ಯಕರ್ತರ ವಿಶ್ವಾಸವನ್ನು ಗಳಿಸಲಿಕ್ಕೆ ವಿಫಲರಾಗತ್ತೆ ಗಾಂಧಿ ಪರಿವಾರ. ಯಾವಾಗ ಹೆಸರುಗಳು ಅನೌನ್ಸ್ ಆಗತ್ತೋ, ಮೊದಲು ತಬ್ಬಿಬ್ಬಾಗೋದು ಭಾರತೀಯ ಜನತಾ ಪಕ್ಷದವರಲ್ಲ, ಈ ದೇಶದ ಜನ ಅಲ್ಲ. ಮೊದಲು ತಬ್ಬಿಬ್ಬಾಗೋದು ಅಮೇಠಿಯಲ್ಲಿರುವಂಥ ಕಾಂಗ್ರೆಸ್ಸಿನ ಕಾರ್ಯಕರ್ತರು ಮತ್ತು ಅಲ್ಲಿಯ ಪದಾಧಿಕಾರಿಗಳು, ರಾಯ್ಬರೇಲಿಯಲ್ಲಿರುವಂಥ ಪದಾಧಿಕಾರಿಗಳು ಮತ್ತು ಕಾರ್ಯಕರ್ತರು. ನಿರೀಕ್ಷಿಸಲಾರದಂಥ ಬೆಳವಣಿಗೆ ಇದು. ಪಶ್ಚಿಮ ಬಂಗಾಳದಲ್ಲಿದ್ದರು ನರೇಂದ್ರ ಮೋದಿಯವರು. ಡರೋ ಮತ್ ಭಾಗೋ ಮತ್ ಅಂತಾರೆ. ನೋಡಿ ಹೇಗಿದೆ, ಹೆದರಬೇಡಿ ಓಡಿ ಹೋಗಬೇಡಿ ಅಂತಾರೆ. ನೋಡಿ ರಾಹುಲ್ ಗಾಂಧಿ ಯಾವ ಸ್ಥಿತಿಗೆ ಬಂದು ಕೂತ್ಕೊಂಡ್ರು ಅಂದರೆ, ನರೇಂದ್ರ ಮೋದಿ ಅವರು ಅದನ್ನು ಹೇಗೆ ಬಳಸ್ಕೊಂಡ್ರು ಈ ಅಸ್ತ್ರವನ್ನು ಅಂದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇರೋದು. ಅವರು ಹೇಳ್ತಾರೆ, ಐತಾ ಶಹಜಾದ ವಯನಾಡ್ನಲ್ಲಿಯೂ ಸೋಲ್ತಾರೆ, ಅಮೇಠಿಯನ್ನು ಬಿಟ್ಟು ಓಡಿ ಹೋದರು, ಈಗ ರಾಯ್ಬರೇಲಿಯ ದಾರಿಯನ್ನು ಹುಡುಕೊಂಡಿದ್ದಾರೆ. ರಾಯ್ಬರೇಲಿಗೂ ಖೋಜ್ ಲಿಯಾ ಹೇ ಅಂತಾರೆ ನರೇಂದ್ರ ಮೋದಿ. ರಾಯ್ಬರೇಲಿಯನ್ನು ಹುಡುಕಿಕೊಂಡಿದ್ದಾರೆ. ಉದರ್ ಬಿ ಉನ್ಕಾ ಫೇಲ್ಯೂರ್ ಹೋ ಜಾಯೇಗಾ. ನೋಡಿ ಎಷ್ಟು ಸ್ಪಷ್ಟವಾದಂಥ ಆ ದೃಢವಾದಂಥ ಆತ್ಮವಿಶ್ವಾಸದ ನೋಡಿ ನರೇಂದ್ರ ಮೋದಿ ಅವ್ರದ್ದು. ರಾಯ್ಬರೇಲಿಯಲ್ಲಿ ಸೋಲ್ತೀವಿ ಅನ್ನುವಂಥ ಕಾರಣಕ್ಕೋಸ್ಕರವೇ ಸೋನಿಯಾ ಗಾಂಧಿ ಆ ಸ್ಥಾನವನ್ನು ಬಿಟ್ಟು ರಾಜ್ಯಸಭಾ ಸದಸ್ಯ ಆಗಿದ್ದು. ಈಗ ನೋಡಿದರೆ ಸ್ವತಃ ಅದೇ ಕ್ಷೇತ್ರದಲ್ಲಿ ಎಲ್ಲಿ ಸೋಲ್ತೀನಿ ಅಂತ ತಾಯಿಗೆ ಅನುಮಾನ ಇರುತ್ತೋ, ಸಂದೇಹ ಇರುತ್ತೋ, ಅದೇ ಕ್ಷೇತ್ರದಲ್ಲಿ ಮಗನನ್ನು ಪ್ರತಿಷ್ಠಾಪಿಸುವ ಕೆಲಸವನ್ನು ಮಾಡ್ತಾರೆ. ಕಾರಣ ಏನು? ಕಾರಣ ಬೇರೆ ಯಾವುದೇ ಕ್ಷೇತ್ರವನ್ನು ಹುಡುಕಿಕೊಳ್ಳಲಿಕ್ಕೆ ಸಾಧ್ಯ ಆಗಲಾರದಂಥದ್ದು. ಎರಡನೇದು, ಉತ್ತರ ಪ್ರದೇಶದ 2 ತಮ್ಮದೇ ಭದ್ರಕೋಟೆ ಅನಿಸಿರುವಂಥ ಭದ್ರಕೋಟೆಯನ್ನು ಬಿಟ್ಟು ಕೊಟ್ಟುಬಿಟ್ರೆ ವಿರೋಧಿಗಳು ನಮ್ಮ ಮೇಲೆ ಇನ್ನಿಲ್ಲದ ಹಾಗೆ ದಾಳಿ ಮಾಡ್ತಾರೆ. ಉತ್ತರ ಪ್ರದೇಶದಿಂದ ಓಡಿ ಹೋದರು ಅನ್ನುವಂಥ ದೊಡ್ಡದಾದಂಥ ನಮ್ಮ ಮೇಲೆ ಕಳಂಕ ಬರುತ್ತೆ ಅನ್ನುವಂಥ ಕಾರಣಕ್ಕೋಸ್ಕರ ಅಲ್ಲಿ ಬಕರಾ ಮಾಡಲಾಗತ್ತೆ ರಾಹುಲ್ ಗಾಂಧಿಯನ್ನು ರಾಯ್ಬರೇಲಿಯಲ್ಲಿ. ಬೆಳಿಗ್ಗೆ ಎದ್ದು ವಿಮಾನ ನಿಲ್ದಾಣದಲ್ಲಿ 2 ವಿಶೇಷ ವಿಮಾನದಲ್ಲಿ ಬರ್ತಾರೆ. ಒಂದು ವಿಮಾನದಲ್ಲಿ ಅಶೋಕ್ ಗೆಹ್ಲೋಟ್, ಪ್ರಿಯಾಂಕಾ ವಾಡ್ರಾ, ರಾಬರ್ಟ್ ವಾಡ್ರಾ ಅವರು ಹೇಳ್ಕೊಂಡು ಬರ್ತಾರೆ. ಇನ್ನೊಂದು ವಿಮಾನದಲ್ಲಿ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಮತ್ತು ಅವರ ಕರಟಕ ದಮನಕಗಳು ಬರ್ತಾರೆ. ಕೆ.ಸಿ. ವೇಣುಗೋಪಾಲ್ ಅವರೆಲ್ಲ ಬರ್ತಾರೆ. ಒಂದು ಅಮೇಠಿಗೆ ಹೋಗಿ ಮೊದಲು ನಾಮಪತ್ರವನ್ನು ಸಲ್ಲಿಸುವುದು ಅಂತಾಗತ್ತೆ. ಎರಡನೇದ್ದು ರಾಯ್ಬರೇಲಿಯಲ್ಲಿ ಸಲ್ಲಿಸುವುದು ಅಂತಾಗತ್ತೆ. ಅಮೇಠಿಯಲ್ಲಿ ಅಲ್ಲಿ ಬಲಿಪಶು ಮಾಡಿರೋದು ಯಾರು ಪಾಪ ರಾಜೀವ್ ಗಾಂಧಿ ಕಾಲದಿಂದ ಹಿಂದ್ಗಡೆ ನೇಪಥ್ಯದಲ್ಲಿದ್ದು ಕೆಲಸ ಮಾಡ್ತಾ ಇದ್ದಂಥ ಮನುಷ್ಯ. ತೀರಾ ದುರ್ಬಲವಾದಂಥ ಅಭ್ಯರ್ಥಿ. ಅಭ್ಯರ್ಥಿ ಆಗ್ತೀನಿ ಅಂತ ಆತನಿಗೆ ಬೆಳಗಿನವರೆಗೂ ಗೊತ್ತಿಲ್ಲ. ಕೇಳಿದರೆ ಮಾಧ್ಯಮದವರು ಬಂದಾಗ ತಪ್ಪಿಸಿಕೊಂಡು ಬೆಳಗ್ಗೆ ಓಡಿ ಹೋಗಿದ್ದಂಥ ಮನುಷ್ಯ.
ಆತನನ್ನು ಇದ್ದಕ್ಕಿದ್ದ ಹಾಗೆ ಬಲಿಕ ಬಕರ ಮಾಡಲಾಗತ್ತೆ. ಅಮೇಠಿಯಲ್ಲಿ ಯಾವ ಸ್ಮೃತಿ ಇರಾನಿ ಸ್ವಂತ ಮನೆಯನ್ನು ಮಾಡಿದ್ದಾರೆ, ತನ್ನ ಪತಿಯನ್ನು ಕರ್ಕೊಂಬಂದು ಇತ್ತೀಚೆಗೆ ತಾನೇ ಗೃಹ ಪ್ರವೇಶ ಮಾಡಿದ್ದಾರೆ, ಅಲ್ಲಿಯ ಜನರ ಜೊತೆ ನಿರಂತರವಾದ ಒಡನಾಟ ಇಟ್ಟುಕೊಂಡಿದ್ದಾರೆ. ಅವರೆದುರಿಗೆ ಇಲ್ಲಿವರೆಗೂ ಯಾವುದೇ ಪೂರ್ವ ಸಿದ್ಧತೆ ಮಾಡಿಕೊಳ್ಳಲಾರದ, ಸ್ವಲ್ಪವೂ ಅದರ ಬಗ್ಗೆ ಕೊಂಚವೂ ಆತನಿಗೆ ಇದರ ಬಗ್ಗೆ ಕಲ್ಪನೆಯೂ ಕೂಡ ಇರಲಾರ್ದು, ಊಹಿಸೆಯೂ ಕೂಡ ಇರಲಾರ್ದಂಥ ಒಬ್ಬ ವ್ಯಕ್ತಿಯನ್ನು ಅಲ್ಲಿ ಪ್ರತಿಷ್ಠಾಪಿಸಲಾಗತ್ತೆ ಅಭ್ಯರ್ಥಿಯನ್ನಾಗಿ. ಆತ ಮುಂದೆ ಏನು ಮಾಡಬೇಕು ತಿಳಿಯಲಾರದ ಸ್ಥಿತಿಯಲ್ಲಿ ಅಭ್ಯರ್ಥಿಯಾಗಿಬಿಡ್ತಾರೆ ಕಿಶೋರಿಲಾಲ್. ನೋಡಿ ಹೇಗಿದೆ ಈ ಪರಿಸ್ಥಿತಿ, ಹೇಗೆ ತಂದಿಡ್ತಾರೆ ಗಾಂಧಿ ಪರಿವಾರದವರು ಅಂತ. ಅವರು ಅಧ್ಯಕ್ಷ ಚುನಾವಣೆಯ ಸಂದರ್ಭದಲ್ಲಿ ನೆನೆಸ್ಕೋಬೇಕು. ಕೊನೆಯ ಕ್ಷಣದವರೆಗೆ ಅಶೋಕ್ ಗೆಹ್ಲೋಟನ್ನು ಮಾಡಬೇಕು ಅಂತ ಓಡಾಡಿದರು. ಅಶೋಕ್ ಗೆಹ್ಲೋಟ್ ಆಗಿಬಿಟ್ರೆ ಅತ್ಯಂತ ನಂಬಿಗಸ್ತ, ಇವರೆಲ್ಲ ತಿಜೋರಿಗಳನ್ನು ಆತನೇ ಸಂಭಾಳಿಸ್ತಾ ಇದ್ದಂಥ ಮನುಷ್ಯ, ಆತನೇ ವ್ಯವಹಾರ ನೋಡ್ಕೋತಾ ಇದ್ದಂಥ ಮನುಷ್ಯ. ಆತ ಮುಖ್ಯಮಂತ್ರಿ ಕುರ್ಚಿ ಬಿಟ್ಟು ಕೊಡಬಾರ್ದು ಅನ್ನುವಂಥ ಕಾರಣಕ್ಕೋಸ್ಕರ ರಾಷ್ಟ್ರೀಯ ಅಧ್ಯಕ್ಷ ಸ್ಥಾನವನ್ನು ತೊರೀತಾರೆ. ರಾತ್ರಿವರೆಗೂ ಮಲ್ಲಿಕಾರ್ಜುನ್ ಖರ್ಗೆಗೆ ತಾನು ರಾಷ್ಟ್ರೀಯ ಅಧ್ಯಕ್ಷ ಆಗ್ತೀನಿ ಅನ್ನುವಂಥ ಕಲ್ಪನೆ ಇರೋದಿಲ್ಲ. ಮಾಧ್ಯಮದವ್ರು ಬಂದಾಗ ತಪ್ಪಿಸ್ಕೊಂಡು ಓಡಾಡ್ತಾ ಇರ್ತಾರೆ, ನಾನು ಆಗ್ತಾ ಇಲ್ಲ ಅಂತ ಹೇಳ್ತಾ ಇರ್ತಾರೆ, ಈ ವಯಸ್ಸಿನಲ್ಲಿ ನಾನೆಲ್ಲಿ ಅಧ್ಯಕ್ಷ ಆಗಲಿ ಅಂತ ಹೇಳ್ತಾ ಇರ್ತಾರೆ. ನೋಡಿದರೆ ಕೊನೆಗೆ ಆತನ ಕೊರಳಿಗೆ ಹಾರ ಹಾಕಿ ಬಲಿ ಕೊಡಲಾಗತ್ತೆ. ಅದೇ ರೀತಿಯಾಗಿ ಈಗ ಈ ಕಿಶೋರಿಲಾಲ್ಗೆ ಮಾಡಿರೋದು ಅಮೇಠಿಯಲ್ಲಿ. ಇನ್ನು ಈ ಕಡೆ ಬನ್ನಿ, ಈ ಕಡೆ ರಾಹುಲ್ ಗಾಂಧಿ ವಿಚಾರಕ್ಕೆ ಬನ್ನಿ. ರಾಹುಲ್ ಗಾಂಧಿ ವಯನಾಡಿನಲ್ಲಿ ಈ ಬಾರಿ ಏನೂ ಕಷ್ಟಪಡದೆ, ಪ್ರಯಾಸ ಇಲ್ಲದೆ ಗೆದ್ದು ಬಿಡ್ತೀನಿ ಅನ್ನುವಂಥ ನಿರೀಕ್ಷೆಯಲ್ಲಿದ್ದರು. ಯಾವಾಗ ತ್ರಿಕೋನ ಸ್ಪರ್ಧೆ ಆಯಿತು ಅವರಿಗೆ ಖಚಿತವಾಗಿ ಗೊತ್ತಾಯಿತು, ಈ ಸಲ ನಾನು ಸೋಲುವ ಎಲ್ಲ ಸಾಧ್ಯತೆಗಳಿದ್ದಾವೆ. ಹಾಗಾದರೆ ಬೇರೆ ಒಂದು ಕ್ಷೇತ್ರವನ್ನು ಹುಡುಕೋಬೇಕು. ಯಾವ ಕ್ಷೇತ್ರವನ್ನು ಹುಡುಕೊಳ್ಳೋದು? ಮೊದಲನೇದಾಗಿ ಉತ್ತರ ಪ್ರದೇಶದ 2 ಕ್ಷೇತ್ರಗಳನ್ನ ಬಿಟ್ಟುಕೊಟ್ರೆ ನರೇಂದ್ರ ಮೋದಿ ಅವರು ಇನ್ನಿಲ್ಲದ ಹಾಗೆ ನನ್ನ ಮೇಲೆ ದಾಳಿ ಮಾಡ್ತಾರೆ. ಗಾಂಧಿ ಪರಿವಾರದವ್ರು ಬಿಟ್ಟು ಓಡಿ ಹೋದ್ರು ಅಂತ ನಿರಂತರವಾಗಿ ಹೇಳಲಿಕ್ಕೆ ಶುರು ಮಾಡ್ತಾರೆ. ಒಂದು ವೇಳೆ ಚುನಾವಣೆಗೆ ನಿಂತರೆ 2 ಕ್ಷೇತ್ರದಲ್ಲಿ ನಮ್ಮ ಯಾವುದೇ ಸಂಪರ್ಕ ಇಲ್ಲದೆ ಇರೋದ್ರಿಂದ ನಾವು ಸೋಲುವ ಎಲ್ಲ ಸಾಧ್ಯತೆಗಳಿದ್ದಾವೆ. ಮೊದಲೇ ನಾವೇನಾದರೂ ಟಿಕೆಟ್ ಅನೌನ್ಸ್ ಮಾಡಿಬಿಟ್ರೆ, ನಾವು ಎಲ್ಲಿ ನಿಲ್ತೀವಿ ಅಂತ ಅನೌನ್ಸ್ ಮಾಡಿಬಿಟ್ರೆ ಎದುರುಗಡೆ ಭಾರತೀಯ ಜನತಾ ಪಕ್ಷ ತಯಾರಿ ಮಾಡ್ಕೊಂಡ್ಬಿಡುತ್ತೆ. ಹಾಗಾದರೆ ಏನು ಮಾಡಬೇಕು? ಕೊನೆಯ ಕ್ಷಣದವರೆಗೂ ಗೌಪ್ಯತೆಯನ್ನು ಕಾಪಾಡಬೇಕು. ಗೌಪ್ಯತೆಯನ್ನು ಕಾಪಾಡಿ ಯಾವ ಅಮೇಠಿಯಲ್ಲಿ ಸೋಲ್ತೀವಿ ಅಂತ ಹೇಳಲಾಗ್ತದೋ ಅದರ ಬದಲು ರಾಯಬರೇಲಿಯನ್ನು ಆಯ್ಕೆ ಮಾಡ್ಕೋಬೇಕು. ಅಮೇಠಿಯಲ್ಲಿ ಸೋಲುವುದು ಖಚಿತ. ಸ್ಮೃತಿ ಇರಾನಿ ಎದುರಿಗೆ ಕಳೆದ ಬಾರಿಯೇ ಸೋತಾಗೇ ಹೋಗಿದೆ, 55,000 ಮತಗಳಂತರಲ್ಲಿ ಸೋತಾಗಿದೆ. ಈ ಬಾರಿ ಮತ್ತೆ ನಿಂತರೆ ಕಳೆದ ಬಾರಿಗಿಂತ ಈ ಬಾರಿ ಹೆಚ್ಚು ಜನರ ಜೊತೆ ಒಡನಾಟ ಇಟ್ಕೊಂಡಿದ್ದಾರೆ ಸ್ಮೃತಿ ಇರಾನಿ. 2ನೇ ನರೇಂದ್ರ ಮೋದಿ ಅವರ ಕೃಪಾ ಕಟಾಕ್ಷ ಇದೆ. 3ನೇದ್ದು ಅಲ್ಲಿಯ ಜನ ಈಕೆಯನ್ನು ಸ್ಥಳೀಯ ಅಂತ ಗಮನಿಸ್ತಾ ಇದ್ದಾರೆ. ತಾನು ಆ ಊರಿಗೆ ಹೋಗೇ ಇಲ್ಲ, ಅಮೇಠಿ ಕ್ಷೇತ್ರದ ಬಳಿ ಹೋಗೇ ಇಲ್ಲ. ಈ ಸಂದರ್ಭದಲ್ಲಿ ಹೋದರೆ ತನಗೆ ಸೋಲು ಕಟ್ಟಿಟ್ಟ ಬುತ್ತಿ, ಅದು ಅತಿ ದೊಡ್ಡದಾದಂಥ ಮಾರ್ಜಿನ್ನಲ್ಲಿ ಸೋಲಬೇಕಾಗತ್ತೆ ಅನ್ನುವಂಥ ಆತಂಕದಲ್ಲಿ ಆಯ್ಕೆ ಮಾಡಿಕೊಂಡದ್ದು ರಾಯಬರೇಲಿ. ಆಯಿತು, ರಾಯಬರೇಲಿಯಲ್ಲಿ ಗೆಲ್ಲುವ ಸಾಧ್ಯತೆ ಇದೆಯಾ? 100ಕ್ಕೆ 100ರಷ್ಟು ಸಾಧ್ಯತೆ ಇಲ್ಲ. ಆ ಮಟ್ಟಿಗೆ ಭಾರತೀಯ ಜನತಾ ಪಕ್ಷ ಅಲ್ಲಿ ಸೆಣಸಾಡತ್ತೆ. ಇಡೀ ದೇಶದ ಕೇಂದ್ರ ಬಿಂದು ಆಗಲಿದೆ ರಾಯಬರೇಲಿ. ನೆನ್ಪಿಟ್ಕೊಳ್ಳಿ, ಉತ್ತರ ಪ್ರದೇಶದ 80 ಲೋಕಸಭಾ ಕ್ಷೇತ್ರಗಳಲ್ಲಿ ಅತಿ ಹೆಚ್ಚು ಈ ಬಾರಿ ಪ್ರಚಾರ ಪಡೆಯುವಂಥ, ಅತಿ ಹೆಚ್ಚು ಜನರ ಗಮನವನ್ನು ಸೆಳೆಯಬಲ್ಲಂಥ ಅತ್ಯಂತ ಕೇಂದ್ರ ವಸ್ತು ಯಾವುದಾದ್ರೂ ಆದರೆ ಈ ದೇಶದಲ್ಲಿ ವಾರಣಾಸಿ ಆಗಲಾರದು ನರೇಂದ್ರ ಮೋದಿ ಅವ್ರದ್ದು. ಅವರಿಗೆ ಕೇಕ್ ವಾಕು. ರಾಹುಲ್ ಗಾಂಧಿಯ ರಾಯಬರೇಲಿ ಇದೆಯಲ್ಲ, ಈ ಬಾರಿ ಇಡೀ ಗಾಂಧಿ ಪರಿವಾರದ ಬದುಕು, ಮುಂದಿನ ಭವಿಷ್ಯವನ್ನು ತೀರ್ಮಾನ ಮಾಡಲಿರೋದು ಏಕಮೇವ ಸ್ಥಾನ, ಅದು ರಾಯಬರೇಲಿ. ಈ ರಾಯಬರೇಲಿಯಲ್ಲಿ ಈಗ ರಾಹುಲ್ ಗಾಂಧಿ ನಾಮಪತ್ರವನ್ನು ಸಲ್ಲಿಸಿದ್ದಾರೆ. ಆದರೆ ಇವರನ್ನು ಕಟ್ಟಿ ಹಾಕುವ ರೀತಿಯಲ್ಲಿ ಹೇಗೆ ಮಾಡಬಹುದೋ ಭಾರತೀಯ ಜನತಾ ಪಾರ್ಟಿ ಇಂದು ಬೆಳಗಿನಿಂದಲೇ ತನ್ನ ಕಾರ್ಯಾಚರಣೆಯನ್ನು ಶುರು ಮಾಡಿದೆ. ಈಗಾಗಲೇ ಪಶ್ಚಿಮ ಬಂಗಾಳದಲ್ಲಿ ನರೇಂದ್ರ ಮೋದಿ ಅವರು ರಣಛೋಡ್ ಅಂತ ಈತನಿಗೆ ಹೇಳಿಬಿಟ್ಟಿದ್ದಾರೆ. ಈತ ಬಿಟ್ಟು ಓಡಿ ಹೋದ, ವಯನಾಡಿನಲ್ಲಿ ಸೋಲ್ತಾ ಇದ್ದಾನೆ, ಅಮೇಠಿಯನ್ನು ಬಿಟ್ಟು ಓಡಿ ಹೋಗಿದ್ದಾನೆ, ರಾಯಬರೇಲಿಯನ್ನು ಖೋಜ್ಲಿಯಾ ಹುಡುಕೊಂಡಿದ್ದಾನೆ ಬೇರೆ ಸ್ಥಾನವನ್ನು, ಅಲ್ಲಿಯೂ ಸೋಲಿಸುವುದು ಗ್ಯಾರಂಟಿ ಅನ್ನುವಂಥ ಮಾತನ್ನು ಆತ್ಮವಿಶ್ವಾಸದಿಂದ ದೃಢತೆಯಿಂದ ಹೇಳ್ತಾ ಇದ್ದಾರೆ. ರಾಹುಲ್ ಗಾಂಧಿ ಈ ಹೊಡೆತವನ್ನು, ಈ ಏಟನ್ನು ಹೇಗೆ ತಡ್ಕೊಳ್ತಾರೆ? ಇಡೀ ಕಾಂಗ್ರೆಸ್ ಪಕ್ಷ ಯಾವ ರೀತಿ ನೈತಿಕವಾಗಿ ಕುಸಿದು ಹೋಗಿದೆ ಅಂದರೆ, ಮಾಧ್ಯಮದವರು ಯಾವಾಗ ಆ ಕಡೆ ಪ್ರಿಯಾಂಕಾ ವಾಡ್ರಾ, ರಾಬರ್ಟ್ ವಾಡ್ರಾ, ಅಶೋಕ್ ಗೆಹ್ಲೋಟ್ ವಿಮಾನದಿಂದ ಕೆಳಗಿಳಿದು ಬರ್ತಾರೆ, ಈ ಕಡೆ ರಾಹುಲ್ ಗಾಂಧಿ, ಕೆ.ಸಿ. ವೇಣುಗೋಪಾಲ್, ಸೋನಿಯಾ ಗಾಂಧಿ ಬರ್ತಾರೆ. ಬಂದ ಸಂದರ್ಭದಲ್ಲಿ ಕೆ.ಸಿ. ವೇಣುಗೋಪಾಲ್ ಹತ್ರ ಮೈಕ್ ಹಿಡಿತಾರೆ ಮಾಧ್ಯಮದವರು, ಕೇಳ್ತಾರೆ ಅಮೇಠಿಯನ್ನು ಯಾಕೆ ತೊರೆದ್ರು ರಾಹುಲ್ ಗಾಂಧಿ ಅಂತ ಕೇಳಿದರೆ ಉತ್ತರ ಹೇಳಲಿಕ್ಕೆ ಆಗೋದಿಲ್ಲ ಆತನಿಗೆ. ತಪ್ಪಿಸಿಕೊಂಡು ಓಡಾಡ್ಲಿಕ್ಕೆ ಶುರು ಮಾಡ್ತಾರೆ. ಪ್ರಿಯಾಂಕಾ ವಾಡ್ರಾನ್ ಕೇಳ್ತಾರೆ, ನೀವು ಯಾಕೆ ಈ ಸಲ ಚುನಾವಣೆಗೆ ನಿಲ್ಲಿಲ್ಲ ಅಂತೇಳಿ. ಯಾರಾದರೂ ಒಬ್ಬರು ಸಂಚಾಲನ ಮಾಡಬೇಕಲ್ಲ, ಕೊಯ್ ಸಂಚಾಲನ ಕರ್ನಾ ಹೇನಾ ಅಂತಾರೆ. ಅಂದರೆ ಅವರ ಧ್ವನಿಯಲ್ಲಿಯೇ ಬೇಸರ ವ್ಯಕ್ತವಾಗ್ತಾ ಇತ್ತು, ವಿಷಾದ ಕಾಡ್ತಾ ಇತ್ತು ಅವ್ರನ್ನ. ಈ ಬಾರಿ ಚುನಾವಣೆ ಒಂದು ಅವಕಾಶವನ್ನು ನಾನು ಕಳ್ಕೊಂಡೆ ಅನ್ನುವಂಥ ಭಾವ ಅವರ ಮುಖದಲ್ಲಿ ಸ್ಪಷ್ಟವಾಗಿ ಗೋಚರ ಆಗ್ತಾ ಇತ್ತು. ಒಳಗಡೆ ಅಂತಃಕಲಹ
ಹೊರಗಡೆ ಮುಖದಲ್ಲಿ ರಾರಾಜಿಸ್ತಾ ಇತ್ತು. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೇನೆ. ಸಂಚಿಕೆ ಇಷ್ಟ ಇದ್ದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.